ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನವನ್ನು ಧಾರೆಯೆರೆದು ಹಗಲಿರುಳು ಕಷ್ಟಪಟ್ಟು ಒಂದು ಸುಂದರವಾದ ಮನೆಯನ್ನು ಕಟ್ತಾನೆ. ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಅವರನ್ನು ಬೆಳೆಸ್ತಾನೆ. ಖಂಡಿತ, ಪ್ರತಿಯೊಬ್ಬ ಲೌಕಿಕ ತಂದೆಯೂ ಮಾಡುವ ಕೆಲಸವೇ ಇದು. ಹೌದಲ್ವಾ? ಆದರೆ ಆ ಮಕ್ಕಳು ದೊಡ್ಡವರಾದ ಮೇಲೆ ತನ್ನ ಸಂಪೂರ್ಣ ಆಸ್ತಿ ಮತ್ತು ಜವಾಬ್ದಾರಿಯನ್ನು ಅವರ ಕೈಗಿತ್ತು ಆತ ಯಾರಿಗೂ ಕಾಣದಂತೆ ನೆರಳಿನೊಳಗೆ ಸರಿದು ವಾನಪ್ರಸ್ಥವನ್ನು ಸ್ವೀಕರಿಸ್ತಾನೆ. ಓಹೋ, ಅಂದ್ರೆ ತನ್ನ ಜವಾಬ್ದಾರಿ ಮುಗೀತು ಎಂಬ ತೃಪ್ತಿ. ನಿಖರವಾಗಿ, ನನ್ನ ಕೆಲಸ ಮುಗಿಯಿತು, ಇನ್ನು ಈ ವೈಭವವೆಲ್ಲ ಮಕ್ಕಳಿಗೆ ಸೇರಿದ್ದು ಎಂಬ ಆ ಮುಗ್ಧತೆ ಇದೆಯಲ್ಲ, ಆ ತ್ಯಾಗ. ಲೌಕಿಕ ಜಗತ್ತಿನಲ್ಲಿ ಈ ದೃಶ್ಯವನ್ನು ನಾವು ನೋಡಿರ್ತೇವೆ. ಹೌದು. ಆದರೆ ಏನ್ ಗೊತ್ತಾ, ಇದೇ ಮಾತನ್ನ ಸ್ವಲ್ಪ ಆಳವಾಗಿ ಯೋಚಿಸಿದ್ರೆ, ಈ ಇಡೀ ಸೃಷ್ಟಿ ನಾಟಕದ ಅಂತ್ಯದಲ್ಲಿ ಸ್ವಯಂ ಪರಮಾತ್ಮನೂ ಕೂಡ ಇದೇ ಕೆಲಸವನ್ನು ಮಾಡುತ್ತಾನೆ ಅಂದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಹೌದು, ಇದನ್ನೇ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡಿ, ಇದು ಬಹಳ ಅದ್ಭುತವಾದ ಹೋಲಿಕೆ. ಲೌಕಿಕ ತಂದೆಯು ಮಾಡುವ ಪಾಲನೆ ಹದ್ದಿನ ಪಾಲನೆ ಅಂದ್ರೆ ಸೀಮಿತವಾದದ್ದು. ಆದ್ರೆ ಆ ಪರಮಧಾಮದಿಂದ ಬರುವ ಬೇಹದ್ದಿನ ಭೋಲಾನಾಥ ಶಿವಬಾಬಾ ಅವರ ದಿವ್ಯ ಕರ್ತವ್ಯ ಇದೆಯಲ್ಲ, ಅದು ಅನಂತವಾದದ್ದು. ಖಂಡಿತ. ಅವರು ಈ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಅತ್ಯಂತ ಕತ್ತಲೆಯ ಘಟ್ಟದಲ್ಲಿ ಬಂದು ನಮಗೆ ಅತೀಂದ್ರಿಯ ಜ್ಞಾನವನ್ನು ನೀಡುತ್ತಾರೆ, ನಮ್ಮನ್ನು ಪತಿತರ ಸ್ಥಿತಿಯಿಂದ ಪಾವನರನ್ನಾಗಿ ಮಾಡುತ್ತಾರೆ. ಮತ್ತು ಆ ದೇವತೆಗಳನ್ನಾಗಿ ಮಾಡಿ ಸಂಪೂರ್ಣ ವಿಶ್ವದ ರಾಜ್ಯಭಾಗ್ಯವನ್ನು, ಆ ಸ್ವರ್ಗದ ಕೀಲಿಕೈಯನ್ನೇ ನಮಗೆ ಒಪ್ಪಿಸಿಬಿಡ್ತಾರೆ ಅಲ್ವಾ? ಹೌದು, ಸಂಪೂರ್ಣವಾಗಿ ಒಪ್ಪಿಸಿಬಿಡ್ತಾರೆ. ಆ ನಂತರ ತಾವು ಶಾಂತಿಯ ಧಾಮದಲ್ಲಿ ವಾನಪ್ರಸ್ಥವನ್ನು ಹೊಂದುತ್ತಾರೆ. ನಾವು ಎಷ್ಟೋ ಜನ್ಮಗಳಿಂದ ಹುಡುಕುತ್ತಿದ್ದ ಆ ನಿಸ್ವಾರ್ಥ ಪ್ರೀತಿಯ ಪರಮಾವಧಿ ಇದು. ನಿಜ. ಆ ಬೇಹದ್ದಿನ ಪಾಲನೆಯ, ಆ ಭೋಲಾನಾಥನ ಪ್ರೀತಿಯ ಅನುಭವವೇ ಈ ವಾಕ್ಯಗಳಲ್ಲಿದೆ. ಮಧುರ ಮಕ್ಕಳೇ, ಭೋಲಾನಾಥ್ ಅತಿ ಪ್ರಿಯ ತಂದೆಯು ನಿಮ್ಮ ಸನ್ಮುಖದಲ್ಲಿ ಕುಳಿತಿದ್ದಾರೆ. ನೀವು ಪ್ರೀತಿಯಿಂದ ನೆನಪು ಮಾಡಿ, ಆಗ ಅವರ ಜೊತೆ ಲಗನ್ ಹೆಚ್ಚುತ್ತಾ ಹೋಗುವುದು, ವಿಘ್ನಗಳು ಸಮಾಪ್ತಿಯಾಗುವುದು. ಅಬ್ಬಾ, ಈ ಮಾತುಗಳನ್ನು ಕೇಳುವಾಗಲೇ ಆತ್ಮದಲ್ಲಿರುವ ಎಷ್ಟೋ ಜನ್ಮಗಳ ಆಯಾಸ ಸಂಪೂರ್ಣ ಮಾಯವಾಗುತ್ತದೆ ಅಲ್ವಾ? ಖಂಡಿತ ಮಾಯವಾಗುತ್ತದೆ. ಆದ್ರೆ ನೋಡಿ, ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯವಿದೆ. ಬಾಬಾ ಹೇಳ್ತಾರೆ, ನೀವು ಪ್ರೀತಿಯಿಂದ ನೆನಪು ಮಾಡಿದ್ರೆ ಲಗನ್ ಹೆಚ್ಚಾಗುತ್ತದೆ ಎಂದು. ಈ ಲಗನ್ ಅಂದ್ರೆ ಕೇವಲ ಯಾಂತ್ರಿಕವಾಗಿ ನೆನಪು ಮಾಡುವುದಲ್ಲ. ಅಂದ್ರೆ ಒಂದು ದಿನಚರಿಯ ತರಹ ಮಾಡುವುದಲ್ಲ. ಹೌದು, ಯಾಂತ್ರಿಕವಲ್ಲ. ಇದು ಹೃದಯದ ಆಳದಿಂದ ಬರುವ ಯಾವುದೇ ಷರತ್ತುಗಳಿಲ್ಲದ ಪ್ರೀತಿ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ವಿಘ್ನಗಳು ಬಂದಾಗ ಪರದಾಡುತ್ತೇವೆ, ಚಿಂತೆ ಮಾಡ್ತೇವೆ. ಆದ್ರೆ ಆ ವಿಘ್ನಗಳು ಮೂಲತಃ ನಮಗೆ ಎದುರಾಗುವುದೇ ಆ ಲಗನ್ ಕಡಿಮೆಯಾದಾಗ. ತಂದೆಯ ಮೇಲಿನ ಸಂಪೂರ್ಣ ನಿಶ್ಚಯ ಮತ್ತು ಪ್ರೀತಿಯೇ ನಮ್ಮ ಎಲ್ಲ ವಿಘ್ನಗಳಿಗೆ ಅಂತಿಮ ಪರಿಹಾರ. ಸರಿ, ಆದರೆ ಪ್ರಾಯೋಗಿಕವಾಗಿ ಯೋಚಿಸಿದಾಗ ಈ ಪ್ರೀತಿಯ ಜೊತೆಗೆ ನಮ್ಮ ಕರ್ಮಗಳ ಲೆಕ್ಕಾಚಾರವೂ ಬರ್ತದೆ ಅಲ್ವಾ? ಬಾಬಾ ಬಹಳ ಎಚ್ಚರಿಕೆಯ ಮಾತೊಂದನ್ನು ಇಲ್ಲಿ ಹೇಳ್ತಾರೆ. ಯಾವ ಮತದು? ಪ್ರಶ್ನೆ ಹೀಗಿದೆ: ಬ್ರಾಹ್ಮಣ ಮಕ್ಕಳಿಗೆ ಯಾವ ಮಾತು ಸದಾ ನೆನಪಿದ್ದಾಗ ಎಂದಿಗೂ ವಿಕರ್ಮವಾಗುವುದಿಲ್ಲ? ಉತ್ತರ: ಯಾವ ಕರ್ಮವನ್ನು ನಾವು ಮಾಡುತ್ತೇವೆಯೋ ನಮ್ಮನ್ನು ನೋಡಿ ಅನ್ಯರೂ ಮಾಡುವರು. ಇದು ನೆನಪಿದ್ದಾಗ ವಿಕರ್ಮವಾಗುವುದಿಲ್ಲ. ಒಂದು ವೇಳೆ ಯಾರಾದ್ರೂ ಬಚ್ಚಿಟ್ಟುಕೊಂಡು ಪಾಪಕರ್ಮ ಮಾಡಿದರೆ ಅವರು ಧರ್ಮರಾಜನಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ಕೂಡಲೇ ಅದಕ್ಕೆ ಶಿಕ್ಷೆ ಸಿಗುವುದು. ಓಹೋ. ಮುಂದೆ ಹೋದಂತೆ ನಿಯಮಗಳು ಇನ್ನೂ ಕಠಿಣವಾಗಿ ಬರುವುದು. ಈ ಇಂದ್ರಸಭೆಯಲ್ಲಿ ಪತಿತರು ಯಾರೂ ಮುಚ್ಚಿಟ್ಟುಕೊಂಡು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಇದು ನಿಜಕ್ಕೂ ಎಚ್ಚರಿಕೆಯ ಘಂಟೆ. ಹೌದು. ಈಗ ನನ್ನದೊಂದು ಪ್ರಶ್ನೆ ಇದೆ. ಲೌಕಿಕ ಜಗತ್ತಿನಲ್ಲಿ ಮನುಷ್ಯರು ಯಾರಿಗೂ ಗೊತ್ತಾಗದಂತೆ ಬಾಗಿಲು ಮುಚ್ಚಿಕೊಂಡು ಪಾಪಗಳನ್ನು ಮಾಡ್ತಾರೆ ಮತ್ತು ಅದರಿಂದ ಸುಲಭವಾಗಿ ತಪ್ಪಿಸಿಕೊಳ್ಳುತ್ತಾರೆ ಕೂಡ. ಹೌದು, ಸಾಮಾನ್ಯ ಸಂಗತಿಯದು. ಆದರೆ ಇಲ್ಲಿ ಧರ್ಮರಾಜನಿಂದ ಮುಚ್ಚಿಡಲು ಸಾಧ್ಯವಿಲ್ಲ ಎಂಬ ಮಾತಿನ ಹಿಂದಿನ ಕಾರ್ಯವಿಧಾನ ಏನು? ಅದು ಹೇಗೆ ಕೆಲಸ ಮಾಡುತ್ತೆ? ಇದು ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದ ಬಹಳ ಗಹನವಾದ ಸತ್ಯ. ಲೌಕಿಕ ಜಗತ್ತಿನ ನ್ಯಾಯಾಲಯಗಳಲ್ಲಿ ಸಾಕ್ಷಿಗಳು ಬೇಕು, ವಕೀಲರು ಬೇಕು ಅಲ್ವಾ? ಸಾಕ್ಷ್ಯಾಧಾರಗಳು ಬೇಕು. ಅಲ್ಲಿ ನಾವು ಸುಳ್ಳು ಹೇಳಿ ಹಣ ಕೊಟ್ಟು ತಪ್ಪಿಸಿಕೊಳ್ಳಬಹುದು. ಏಕೆಂದ್ರೆ ಅಲ್ಲಿ ನ್ಯಾಯಾಧೀಶರು ಕೇವಲ ನಮ್ಮ ದೇಹವನ್ನು, ನಮ್ಮ ಮಾತುಗಳನ್ನು ಮಾತ್ರ ನೋಡುತ್ತಾರೆ. ಸರಿ. ಆದರೆ ಧರ್ಮರಾಜನ ಸಭೆ ಅಂದ್ರೆ ಇಂದ್ರಸಭೆ ಎನ್ನುವುದು ಒಂದು ಭೌತಿಕ ಸ್ಥಳವಲ್ಲ,
ಅದು ಸಂಪೂರ್ಣ ಪ್ರಕಾಶದ ಪರಮಸತ್ಯದ ಸ್ಥಿತಿ. ಅಲ್ಲಿ ಆತ್ಮವು ತನ್ನದೇ ಆದ ಕರ್ಮಗಳ ಕನ್ನಡಿಯ ಮುಂದೆ ನಿಲ್ಲುತ್ತದೆ. ಓ, ಅಂದ್ರೆ ನಮ್ಮ ಆತ್ಮವೇ ನಮಗೆ ಕನ್ನಡಿಯಾಗುತ್ತದಾ? ಹೌದು. ನಮ್ಮ ಪ್ರತಿಯೊಂದು ಸಂಕಲ್ಪವೂ ಪ್ರತಿಯೊಂದು ವಿಕರ್ಮವೂ ಆತ್ಮದ ರೆಕಾರ್ಡ್ನಲ್ಲಿ ಅಚ್ಚಾಗಿರುತ್ತದೆ. ಭಗವಂತನು ಸುಪ್ರೀಂ ಲೈಟ್ ಆಗಿರೋದ್ರಿಂದ ಆ ಬೆಳಕಿನ ಮುಂದೆ ಯಾವ ಕತ್ತಲೆಯನ್ನೂ ಬಚ್ಚಿಡಲು ಸಾಧ್ಯವಿಲ್ಲ. ದೇಹಾಭಿಮಾನದ ಕಾರಣದಿಂದ ಮನುಷ್ಯರು ತಾವು ಮಾಡುವ ತಪ್ಪುಗಳು ಯಾರಿಗೂ ಕಾಣುವುದಿಲ್ಲ ಎಂದು ಭ್ರಮಿಸ್ತಾರೆ ಅಲ್ವಾ? ಖಂಡಿತ. ಆದರೆ ನಮ್ಮ ಪ್ರತಿಯೊಂದು ಕರ್ಮವೂ ಅನ್ಯರಿಗೆ ದಾರಿದೀಪವಾಗಬೇಕು ಎಂಬ ಜವಾಬ್ದಾರಿಯ ಅರಿವು ನಮ್ಮಲ್ಲಿದ್ದರೆ ನಮ್ಮಿಂದ ವಿಕರ್ಮ ನಡೆಯಲು ಸಾಧ್ಯವೇ ಇಲ್ಲ. ಅಂದ್ರೆ ನಾನು ಯಾರಿಗೂ ಕಾಣುತ್ತಿಲ್ಲ ಎಂಬುದು ಕೇವಲ ದೈಹಿಕ ಕಣ್ಣುಗಳ ಮಿತಿ. ಆದರೆ ಆತ್ಮಿಕ ಮಟ್ಟದಲ್ಲಿ ಎಲ್ಲವೂ ಪಾರದರ್ಶಕವಾಗಿರುತ್ತದೆ. ಇದು ಬಹಳ ದೊಡ್ಡ ಎಚ್ಚರಿಕೆ. ಹೌದು, ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಇದು. ಮತ್ತು ಇದೇ ಸತ್ಯವನ್ನು ಬಿಡಿಸಿ ಹೇಳಲು ಸ್ವಯಂ ಭೋಲಾನಾಥ ತಂದೆಯೇ ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯದ ರಹಸ್ಯಗಳನ್ನು ತಿಳಿಸಲು ಬರ್ತಾರೆ. ಅವರು ನಮಗೆ ಓದಿಸಲ್ಪಡುವ ಕಷ್ಟವನ್ನು ನೋಡಿದಾಗ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಆದರೆ ಇಲ್ಲೊಂದು ದೊಡ್ಡ ಗೊಂದಲವಿದೆ ನೋಡಿ. ಮನುಷ್ಯರು ಭಗವಂತನು ಈ ಪ್ರಪಂಚದಲ್ಲಿ ಬರುವಾಗ ಅತ್ಯಂತ ದಿವ್ಯವಾದ, ಪಾವನವಾದ ರೂಪದಲ್ಲಿ ಬರ್ತಾನೆ ಎಂದು ನಂಬುತ್ತಾರೆ. ಆ ಕಾರಣಕ್ಕಾಗಿಯೇ ಅವರು ಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಹೌದು, ಇದು ಭಕ್ತಿಮಾರ್ಗದ ನಂಬಿಕೆ. ತಾರ್ಕಿಕವಾಗಿ ಯೋಚಿಸಿದರೆ ಪರಮಾತ್ಮನು ಸರ್ವಶಕ್ತಿವಂತನಾಗಿದ್ದರೆ ಇಡೀ ಜಗತ್ತು ತಕ್ಷಣವೇ ಒಪ್ಪಿಕೊಳ್ಳುವಂಥ ಒಂದು ಅದ್ಭುತ ದಿವ್ಯ ಶರೀರದಲ್ಲಿಯೇ ಏಕೆ ಬರಬಾರದು? ಈ ಹಳೆಯ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಬರುವ ಅವಶ್ಯಕತೆ ಏನಿದೆ? ಇದು ಬಹಳ ಅದ್ಭುತವಾದ ಪ್ರಶ್ನೆ. ಒಂದು ಸಣ್ಣ ಉದಾಹರಣೆ ತೆಗೆದುಕೊಳ್ಳಿ. ಹೇಳಿ. ಒಂದು ಮನೆ ಸಂಪೂರ್ಣವಾಗಿ ಕೊಳೆಯಿಂದ ತುಂಬಿ ಗಬ್ಬು ನಾರುತ್ತಿದ್ದರೆ ಆ ಮನೆಯನ್ನು ಸ್ವಚ್ಛ ಮಾಡಲು ಯಾರು ಬರ್ತಾರೆ? ಒಂದು ರಾಜವಸ್ತ್ರವನ್ನು ಧರಿಸಿದ ಸುಗಂಧ ಸೂಸುವ ಮಹಾರಾಜನೇ? ಅಥವಾ ಸ್ವಚ್ಛ ಮಾಡುವ ಉಡುಪನ್ನು ಧರಿಸಿದ ಸೇವಕನೇ? ಖಂಡಿತ ಸೇವಕನೇ ಬರಬೇಕು. ನಿಖರವಾಗಿ. ಕೃಷ್ಣನದು ಸಂಪೂರ್ಣ ಪಾವನವಾದ ಸತೋಪ್ರಧಾನ ಶರೀರ. ಸತ್ಯಯುಗದಲ್ಲಿ ಕಲ್ಮಶದ ಪತಿತರ ಪ್ರಶ್ನೆಯೇ ಇರುವುದಿಲ್ಲ. ಅಲ್ಲಿ ಶುದ್ಧೀಕರಣದ ಅವಶ್ಯಕತೆಯೇ ಇಲ್ಲ. ಓಹೋ, ಅಂದರೆ ಅಲ್ಲಿ ಸ್ವಚ್ಛ ಮಾಡುವ ಕೆಲಸವೇ ಇರುವುದಿಲ್ಲ. ಹೌದು. ಪತಿತರನ್ನು ಪಾವನ ಮಾಡುವ ಕರ್ತವ್ಯ, ಈ ಹಳೆಯ ತಮೋಪ್ರಧಾನ ಜಗತ್ತನ್ನು ಬದಲಾಯಿಸುವ ಜವಾಬ್ದಾರಿ ಕೇವಲ ನಿರಾಕಾರ ಶಿವಬಾಬಾ ಅವರದ್ದು. ಅದಕ್ಕಾಗಿಯೇ ಅವರು ಹಳೆಯ ಪ್ರಪಂಚದಲ್ಲಿ ಸಾಧಾರಣವಾದ ಪತಿತ ಶರೀರದಲ್ಲಿಯೇ, ಅಂದ್ರೆ ಬ್ರಹ್ಮಬಾಬಾ ಅವರ ಶರೀರದಲ್ಲಿ ಪ್ರವೇಶ ಮಾಡಬೇಕಾಗುತ್ತದೆ. ಅವರ ಈ ಮುಗ್ಧತೆಯನ್ನು ನೋಡಿ. ಯಾವುದೇ ಕಿರೀಟವಿಲ್ಲ, ತಿಲಕವಿಲ್ಲ. ಅತ್ಯಂತ ಸಾಧಾರಣವಾಗಿ ಬಂದು ನಮಗೆ ಜ್ಞಾನ ನೀಡುತ್ತಾರೆ ಅಲ್ವಾ? ಇದು ಆ ಭೋಲಾನಾಥನ ಅಗಾಧವಾದ ನಮ್ರತೆ. ಖಂಡಿತ. ಬಾಬಾ ವಿವರಿಸುತ್ತಾರೆ, ನಾವು ಅವರನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತೇವೆಯೋ ಅಷ್ಟು ನಮ್ಮಲ್ಲಿ ಬದಲಾವಣೆ ಆಗುತ್ತದೆ. ಆದರೆ ಇಲ್ಲಿಯೇ ಅಸಲಿ ಸವಾಲು ಎದುರಾಗುವುದು. ಮಾಯೆಯ ಸವಾಲು. ಹೌದು, ಬಾಬಾ ಹೇಳ್ತಾರೆ, ಮಾಯೆಯು ಸುಲಭವಾಗಿ ತಂದೆಯ ಜೊತೆ ಪ್ರೀತಿಯನ್ನೀಡಲು ಬಿಡುವುದಿಲ್ಲ, ಅದು ವಿಘ್ನಗಳನ್ನು ತರುತ್ತದೆ ಎಂದು. ಈಗ ದೈನಂದಿನ ಜೀವನದಲ್ಲಿ ರಸ್ತೆಯ ಗದ್ದಲದಲ್ಲಿ ಸಿಲುಕಿದಾಗಲೋ ಅಥವಾ ಕಚೇರಿಯಲ್ಲಿ ಯಾರಾದರೂ ಅನ್ಯಾಯ ಮಾಡಿದಾಗಲೋ ನಾವು ಪ್ರಶಾಂತವಾಗಿರಬೇಕು, ವಿಕಾರಗಳನ್ನು ದಾನ ಮಾಡಬೇಕು ಎಂಬುದು ಕೇಳಲು ಚೆನ್ನಾಗಿರುತ್ತದೆ. ಹೌದು, ಕೇಳಲು ಸುಲಭ. ಆದರೆ ಪ್ರಾಯೋಗಿಕವಾಗಿ ಈ ದೇಹಾಭಿಮಾನ ನಮ್ಮನ್ನು ಹೇಗೆ ನಿಯಂತ್ರಿಸುತ್ತದೆ? ಅದೇ ಮಾಯೆಯ ಶಕ್ತಿ. ಮಾಯೆ ಎನ್ನುವುದು ಹೊರಗಿನಿಂದ ಬರುವ ಯಾವುದೋ ರಾಕ್ಷಸನಲ್ಲ. ಅದು ನಮ್ಮೊಳಗೇ ಇದೆ. ಖಂಡಿತ. ಅದು ನಮ್ಮೊಳಗೆ ಬೇರೂರಿರುವ ನಾನು ಈ ದೇಹ ಎಂಬ ಅಹಂಕಾರ. ನಾವು ವಾಹನ ದಟ್ಟಣೆಯಲ್ಲಿ ಸಿಲುಕಿದಾಗ ಕಿರಿಕಿರಿಯಾಗುವುದು ಅಥವಾ ಕಚೇರಿಯಲ್ಲಿ ಯಾರಾದರೂ ಬೈದಾಗ ಕೋಪ ಬರುವುದು ಆತ್ಮಕ್ಕಲ್ಲ, ಆ ಅಹಂಕಾರಕ್ಕೆ. ಓ, ಅಂದ್ರೆ ನಾವು ಆ ಅಹಂಕಾರಕ್ಕೆ ಪ್ರತಿಕ್ರಿಯಿಸುತ್ತೇವೆ. ಹೌದು. ಬಾಬಾ ಹೇಳ್ತಾರೆ, ಶ್ರೇಷ್ಠ ಪದವಿ ಪಡೆಯಲು ಕಠಿಣ ಪುರುಷಾರ್ಥದ ಅವಶ್ಯಕತೆ ಇದೆ. ಈ ಪುರುಷಾರ್ಥದಲ್ಲಿ ಬಾಬಾ ಕೇಳುವುದು ಎರಡೇ ಮಹಾನ್ ದಾನಗಳನ್ನು. ಯಾವ 2 ದಾನಗಳು? ಮೊದಲನೆಯದು ನಮ್ಮಲ್ಲಿರುವ ವಿಕಾರಗಳ ದಾನ. ನೀವೊಂದು ಪಾತ್ರೆಯಲ್ಲಿರುವ ಹಳೆಯ ಕೊಳುಕು ನೀರನ್ನು ಚೆಲ್ಲಿದರೆ ಮಾತ್ರ ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಲು ಸಾಧ್ಯ. ಕಾಮ, ಕ್ರೋಧ, ಲೋಭ, ಅಹಂಕಾರಗಳನ್ನು ದಾನ ಮಾಡಿದಾಗ ಮಾತ್ರ ಆತ್ಮದಲ್ಲಿ ಜಾಗ ಖಾಲಿಯಾಗುತ್ತದೆ. ಬಹಳ ಸ್ಪಷ್ಟವಾದ ಮಾತು. ಎರಡನೆಯದು ತಂದೆಯಿಂದ ಪಡೆದ ಈ ಅವಿನಾಶಿ ಜ್ಞಾನ ರತ್ನಗಳನ್ನು ಅನ್ಯರಿಗೆ ದಾನ ಮಾಡುವುದು. ಈ 2 ದಾನಗಳಿಂದಲೇ ನಾವು ನಿಜವಾದ ಸಂಪತ್ತನ್ನು ಗಳಿಸುತ್ತೇವೆ. ಸಂಪತ್ತಿನ ಬಗ್ಗೆ ಮಾತನಾಡುವಾಗ ಲೌಕಿಕ ಆದಾಯ ಮತ್ತು ಆಧ್ಯಾತ್ಮಿಕ ಆದಾಯದ ನಡುವಿನ ವ್ಯತ್ಯಾಸ ಬಹಳ ಸ್ಪಷ್ಟವಾಗುತ್ತದೆ. ಹೌದು.
ಲೌಕಿಕ ಜಗತ್ತಿನಲ್ಲಿ ಜನರು ಶಾಸ್ತ್ರಗಳನ್ನು ಓದಿ ಪದವಿಗಳನ್ನು ಪಡೆದು ಭೌತಿಕ ಧನವನ್ನು ಸಂಪಾದಿಸುತ್ತಾರೆ. ಆದರೆ ಬಾಬಾ ನೀಡುವ ಧ್ಯಾನದಿಂದ ಶಾಶ್ವತ ಆದಾಯ ಸಿಗುತ್ತದೆ. ಬಾಬಾ ಹೇಳುತ್ತಾರೆ, ಯೋಗ ಅಗ್ನಿಯಿಂದ ನಾವು ನಿರೋಗಿ ಕಾಯವನ್ನು ಪಡೆಯುತ್ತೇವೆ. ಇದು ಹೇಗೆ ಸಾಧ್ಯ? ಕೇವಲ ಮನಸ್ಸಿನಲ್ಲಿ ಧ್ಯಾನ ಮಾಡುವುದರಿಂದ ಮುಂದಿನ ಜನ್ಮದ ಭೌತಿಕ ಶರೀರ ಹೇಗೆ ರೋಗಮುಕ್ತವಾಗುತ್ತದೆ? ಇದರ ಹಿಂದಿನ ಕಾರಣ ಏನು? ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಆತ್ಮವನ್ನು ಒಂದು ಬೀಜಕ್ಕೆ ಮತ್ತು ಶರೀರವನ್ನು ಆ ಬೀಜದಿಂದ ಹುಟ್ಟುವ ಮರಕ್ಕೆ ಹೋಲಿಸಬಹುದು. ಸರಿ. ಈಗ ನಮ್ಮ ಆತ್ಮವೆಂಬ ಬೀಜದಲ್ಲಿ ಎಷ್ಟೋ ಜನ್ಮಗಳ ವಿಕರ್ಮಗಳ, ವಿಕಾರಗಳ ಕಲ್ಮಶ ತುಂಬಿಕೊಂಡಿದೆ. ಬೀಜವೇ ದೋಷಪೂರಿತವಾಗಿದ್ದರೆ ಅದರಿಂದ ಹುಟ್ಟುವ ಮರ ಅಂದ್ರೆ ಶರೀರ ರೋಗಗ್ರಸ್ತವಾಗಿಯೇ ಇರುತ್ತದೆ. ಓಹೋ, ಅಂದರೆ ಮೂಲದಲ್ಲಿ ದೋಷವಿದೆ. ಹೌದು. ಯೋಗ ಅಗ್ನಿಯನ್ನೋದು ಆ ಬೀಜದಲ್ಲಿರುವ ಕಲ್ಮಶವನ್ನು ಸುಟ್ಟು ಹಾಕುವ ಪ್ರಕ್ರಿಯೆ. ಪರಮಾತ್ಮನ ನಿರಂತರ ನೆನಪಿನಿಂದ ಆತ್ಮವು ಸತೋಪ್ರಧಾನವಾಗಿ ಸಂಪೂರ್ಣ ಶುದ್ಧವಾದಾಗ ಮುಂದಿನ ಜನ್ಮದಲ್ಲಿ ಆ ಶುದ್ಧ ಬೀಜದಿಂದ ಹುಟ್ಟುವ ಶರೀರ ನೈಸರ್ಗಿಕವಾಗಿಯೇ ನಿರೋಗಿಯಾಗಿರುತ್ತದೆ. ಖಂಡಿತ. ಆದ್ರೆ ಬಾಬಾ ಬಹಳ ಸ್ಪಷ್ಟವಾದ ಎಚ್ಚರಿಕೆಯನ್ನು ನೀಡುತ್ತಾರೆ. ನಾವು ಯೋಗವನ್ನು ಮಾಡದಿದ್ದರೆ, ಈ ವಿಕರ್ಮಗಳ ಲೆಕ್ಕಾಚಾರವನ್ನು ಇಲ್ಲಿಯೇ ಚುಕ್ತಾ ಮಾಡದಿದ್ದರೆ ಧರ್ಮರಾಜನ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ ಮತ್ತು ನಮ್ಮ ಪದವಿಯೂ ಭ್ರಷ್ಟವಾಗುತ್ತದೆ. ಅಬ್ಬಾ, ಅಂದರೆ ಈಗ ನಾವು ನಮ್ಮ ಕರ್ಮಗಳನ್ನು ಯೋಗ ಅಗ್ನಿಯಿಂದ ಸುಡದಿದ್ದರೆ ನಂತರ ಧರ್ಮರಾಜನ ಶಿಕ್ಷೆಯಿಂದ ಸುಡಬೇಕಾಗುತ್ತದೆಯಾ? ಖಂಡಿತ. ಆಯ್ಕೆ ನಮ್ಮದೇ. ಮತ್ತು ಈ ಯೋಗ ಅಗ್ನಿಯಿಂದ ನಾವು ತಲುಪುವ ಆ ಸತ್ಯಯುಗದ ಸ್ಥಿತಿಯ ಬಗ್ಗೆ ಬಾಬಾ ನೀಡುವ ಚಿತ್ರಣ ಎಷ್ಟು ರಮಣೀಯವಾಗಿದೆ ನೋಡಿ. ಅಲ್ಲಿ ಯಾವುದೇ ವೈದ್ಯರೂ ವಕೀಲರೂ ಇರುವುದಿಲ್ಲ. ಹೌದು, ಅಲ್ಲಿ ರೋಗವೂ ಇಲ್ಲ, ವ್ಯಾಜ್ಯವೂ ಇಲ್ಲ. ಅಚ್ಚರಿಯ ವಿಷಯವೆಂದರೆ ನಾವಿಲ್ಲಿ ತಾಯಿಯ ಗರ್ಭವನ್ನು ಗರ್ಭ ಜೈಲು ಎನ್ನುತ್ತೇವೆ. ಆದರೆ ಅಲ್ಲಿ ಕೇವಲ ಗರ್ಭ ಮಹಲ್ ಇರುತ್ತದೆ ಎನ್ನುತ್ತಾರೆ ಬಾಬಾ. ಇದು ಹೇಗೆ? ಗರ್ಭವು ಅರಮನೆಯಾಗಲು ಹೇಗೆ ಸಾಧ್ಯ? ಕಲಿಯುಗದಲ್ಲಿ ಒಂದು ಮಗು ಗರ್ಭದಲ್ಲಿರುವಾಗ ತಾಯಿಯ ವಿಕಾರಗಳು, ಆತಂಕ, ಅನಾರೋಗ್ಯ ಎಲ್ಲವೂ ಆ ಮಗುವಿಗೆ ತಟ್ಟುತ್ತದೆ. ಅದು ಕತ್ತಲೆಯ, ಉಸಿರುಗಟ್ಟುವ ಜೈಲಿನಂತಿರುತ್ತದೆ. ಏಕೆಂದ್ರೆ ಅದು ಪಾಪಕರ್ಮಗಳ ಬಂಧನ. ಆದರೆ ಸತ್ಯಯುಗದಲ್ಲಿ ಆತ್ಮವು ಸಂಪೂರ್ಣ ಪಾವನವಾಗಿರುತ್ತದೆ. ಗರ್ಭಕ್ಕೆ ಪ್ರವೇಶಿಸುವುದು ಕೂಡ ಅಕರ್ಮವಾಗಿರುತ್ತದೆ. ಅಲ್ಲಿ ಪಾಪಪುಣ್ಯದ ಬಂಧನವಿರುವುದಿಲ್ಲ. ಆತ್ಮವು ತನ್ನ ಮುಂದಿನ ಪಾತ್ರವನ್ನು ವಹಿಸಲು ಅತ್ಯಂತ ಖುಷಿಯಿಂದ ಜಾಗೃತಾವಸ್ಥೆಯಲ್ಲಿ ತಾಯಿಯ ಗರ್ಭವನ್ನು ಪ್ರವೇಶಿಸುತ್ತದೆ. ತಾಯಿಯೂ ಸಂಪೂರ್ಣ ಯೋಗಯುಕ್ತಳಾಗಿ ಆನಂದದಲ್ಲಿರುತ್ತಾಳೆ. ಓ, ಆದ್ರಿಂದ ಅದು ಜೈಲಲ್ಲ, ಅರಮನೆಯಾಗಿರುತ್ತದೆ. ಎಷ್ಟು ಸುಂದರವಾದ ವಿವರಣೆ. ಹೌದಲ್ವಾ? ಅಷ್ಟೇ ಅಲ್ಲ, ಅಲ್ಲಿನ ಭಾಷೆಯ ಬಗ್ಗೆಯೂ ಬಾಬಾ ಒಂದು ಗೊಂದಲವನ್ನು ಬಗೆಹರಿಸುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ಜನರು ದೇವತೆಗಳು ಸಂಸ್ಕೃತ ಮಾತನಾಡುತ್ತಿದ್ದರು, ಶಾಸ್ತ್ರಗಳನ್ನು ಬರೆದರು ಎಂದು ವಾದಿಸುತ್ತಾರೆ. ಅದು ಸಾಮಾನ್ಯ ನಂಬಿಕೆ. ಮತ್ತೆ ಕೆಲವರು 84 ಜನ್ಮಗಳ 80 ಜನ್ಮಗಳ ಎಂಬ ಲೆಕ್ಕಾಚಾರಗಳಲ್ಲಿ ಸಿಲುಕಿ ವಾದವಿವಾದ ಮಾಡುತ್ತಾರೆ. ಆದರೆ ಬಾಬಾ ಬಹಳ ಸರಳವಾಗಿ ಹೇಳ್ತಾರೆ, ಸತ್ಯಯುಗದಲ್ಲಿ ದೇವತೆಗಳದೇ ಆದ ವಿಶಿಷ್ಟ ಭಾಷೆ ಇರುತ್ತದೆ, ಸಂಸ್ಕೃತವಲ್ಲ. ಮತ್ತು ನೀವು ಈ 84 ಜನ್ಮಗಳ ಲೆಕ್ಕಾಚಾರದಲ್ಲಿ ಸಿಲುಕಿ ಸಮಯ ವ್ಯರ್ಥ ಮಾಡಬೇಡಿ. ತಂದೆಯಿಂದ ಆಸ್ತಿಯನ್ನು ಪಡೆಯುವುದರ ಕಡೆಗೆ ಗಮನ ಕೊಡಿ. ಹೌದು, ಏಕೆಂದರೆ ನಮಗೆ ಬೇಕಾಗಿರುವುದು ಆಸ್ತಿ ಹೊರತು ಲೆಕ್ಕಾಚಾರದ ವಾದವಲ್ಲ. ಬಾಬಾ ನಮ್ಮನ್ನು ಮಾಸ್ಟರ್ ಜ್ಞಾನಸಾಗರರು ಎಂದು ಕರೆಯುತ್ತಾರೆ. ಜ್ಞಾನಸಾಗರನಿಂದ ಹೊರಟಿರುವ ಮಾನಸ ಸರೋವರದ ನದಿಗಳು ನಾವು. ಕಲ್ಕತ್ತಾದಲ್ಲಿ ಬ್ರಹ್ಮಪುತ್ರ ನದಿ ಮತ್ತು ಸಾಗರದ ಸಂಗಮವನ್ನು ಡೈಮಂಡ್ ಹಾರ್ಬರ್ ಎಂಬ ಸ್ಥಳವಾಗಿ ಗುರ್ತಿಸುತ್ತಾರಲ್ವೇ? ಹೌದು, ಅದು ಪ್ರಸಿದ್ಧವಾದ ಸ್ಥಳ. ಹಾಗೆಯೇ ಈ ಸಂಗಮ ಯುಗದಲ್ಲಿ ಬ್ರಹ್ಮಾತನುವಿನಲ್ಲಿ ಶಿವಬಾಬಾ ಬಂದು ನಮ್ಮೊಡನೆ, ಅಂದರೆ ಜ್ಞಾನ ನದಿಗಳಾದ ಮಕ್ಕಳೊಡನೆ ಮಾಡುವ ಈ ದಿವ್ಯ ಮಿಲನವು ಸೃಷ್ಟಿಯ ಅತಿದೊಡ್ಡ ವಜ್ರಸಮಾನ ಸಂಗಮವಾಗಿದೆ. ಈ ಸಂಗಮದ, ಈ ದಿವ್ಯ ಮಿಲನದ ಆಧಾರವೇ ಮನ್ಮನಾಭವ ಸ್ಥಿತಿ. ಖಂಡಿತ. ಶಿವಬಾಬಾ ನಮಗೆ ಎಲ್ಲಾ ಸಂಬಂಧಗಳ ಅತಿ ಸಿಹಿಯಾದ ಸಕ್ಕರೆ ಅಂದರೆ ಸ್ಯಾಕ್ರೀನ್ ಆಗಿದ್ದಾರೆ ಎನ್ನುತ್ತಾರೆ. ಆದರೆ ಇದೇ ಸಮಯದಲ್ಲಿ ಲೌಕಿಕ ಸಂಬಂಧಗಳ ಬಗ್ಗೆ ಸನ್ಯಾಸಿಗಳು ಹೇಳುವ ಒಂದು ಕಠೋರವಾದ ಮಾತನ್ನು ಬಾಬಾ ನೆನಪಿಸುತ್ತಾರೆ. ಕಾಗವಿಷ್ಟ ಸಮಾನ ಸುಖ, ಅಂದರೆ ಕಾಗೆಯ ಹಿಕ್ಕೆಗೆ ಸಮಾನವಾದ ಸುಖ. ಇದು ಸಾಮಾನ್ಯ ಜನರಿಗೆ ಕೇಳಲು ಬಹಳ ಕಠೋರವೆನಿಸಬಹುದು. ಆದರೆ ಇದರ ಹಿಂದಿನ ವಾಸ್ತವ ಏನು? ಕಠೋರವೆನಿಸಿದ್ರೂ ಅದು 100ಕ್ಕೆ 100 ಸತ್ಯ ನೋಡಿ. ಲೌಕಿಕ ಸಂಬಂಧಗಳಲ್ಲಿ ನಾವು ಎಷ್ಟೇ ಪ್ರೀತಿಯನ್ನು ಹುಡುಕಿದ್ರೂ ಅದರ ಹಿಂದೆ ಯಾವುದಾದರೂ ಒಂದು ಸ್ವಾರ್ಥ, ನಿರೀಕ್ಷೆ ಅಡಗಿರುತ್ತದೆ. ಯಾವುದೋ ಒಂದು ಷರತ್ತಿರುತ್ತದೆ. ನಿರೀಕ್ಷೆಗಳು ಹುಸಿಯಾದಾಗ ಅಲ್ಲಿ ದುಃಖವೇ ಉಳಿಯುವುದು. ಅದು ಕೇವಲ ಒಂದು ಕ್ಷಣದ ಆಕರ್ಷಣೆ.
ಆದರೆ ಪರಮಾತ್ಮನು ಕೊಡುವ ಪ್ರೀತಿಯಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲ, ಸ್ವಾರ್ಥವಿಲ್ಲ. ಅದು ಸಂಪೂರ್ಣ ನಿರಂತರವಾದ ಮತ್ತು ಶಾಶ್ವತವಾದ, ಸ್ಯಾಕ್ರಿನ್ಗಿಂತ ಸಿಹಿಯಾದ ಸುಖ. ಅದಕ್ಕಾಗಿಯೇ ಸಾಧು ಸನ್ಯಾಸಿಗಳು ಕಾಡಿಗೆ ಹೋದ್ರೂ ಗೋಪಿಕೆಯರು ಮಾತ್ರ ಆ ಆಂತರಿಕ ತವಕದಿಂದ ಬಾಬಾ ಅವರೊಡನೆ ಮಿಲನ ಮಾಡಲು ಹಾತೊರೆಯುತ್ತಿದ್ದರು. ಆ ಚಡಪಟಿಕೆ ಲೌಕಿಕ ಸಂಬಂಧಗಳಲ್ಲಿ ಸಿಗುವುದಿಲ್ಲ. ಆ ಗೋಪಿಕೆಯರ ತವಕ ಕಲ್ಪದ ನಂತರ ತಂದೆ ಪುನಃ ಬಂದಿದ್ದಾರೆ ಎಂಬ ಅರಿವು ಆತ್ಮವನ್ನು ಆನಂದದಲ್ಲಿ ತೇಲಿಸ್ತದಲ್ವಾ? ಖಂಡಿತ. ಬಾಬಾ ವಿವರಿಸ್ತಾರೆ. ಅವರು ವಿಶೇಷವಾಗಿ ಬಂದು ಈ ಹಳೆಯ ಭಾರತವನ್ನು ಬಹಿಸ್ತ್ ಅಂದ್ರೆ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಈ ಅಗಾಧವಾದ ಪರಿವರ್ತನೆ ನಡೆಯುವಾಗ ನಮಗೆ ಈ ಸೃಷ್ಟಿ ನಾಟಕದ ಡ್ರಾಮಾದ ಮೇಲೆ ಅಚಲವಾದ ನಿಶ್ಚಯ ಇರಬೇಕು. ಹೌದು, ಡ್ರಾಮಾದ ಜ್ಞಾನ ಬಹಳ ಮುಖ್ಯ. ಈ ಡ್ರಾಮಾದ ಜ್ಞಾನವೇ ನಮಗೆ ವೈರಾಗ್ಯವನ್ನು ಕಲಿಸುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಖಂಡಿತ. ವೈರಾಗ್ಯ ಎಂದರೆ ಮನೆಮಾರು ಬಿಟ್ಟು ಓಡಿ ಹೋಗುವುದಲ್ಲ. ವೈರಾಗ್ಯ ಎಂದರೆ ಸತ್ಯದ ಅರಿವು. ನಿನ್ನೆ ನಡೆದದ್ದು ಮೊದಲೇ ಡ್ರಾಮಾದಲ್ಲಿ ನಿಶ್ಚಯವಾಗಿತ್ತು, ನಾಳೆ ಏನಾಗುವುದು ಯಾರಿಗೂ ಗೊತ್ತಿಲ್ಲ ಎಂಬ ನಿರ್ಭಯ ಸ್ಥಿತಿಯೇ ನಿಜವಾದ ವೈರಾಗ್ಯ. ಲೌಕಿಕ ಜಗತ್ತಿನಲ್ಲಿ ಮೃತ್ಯು ಬಂದಾಗ ಮನುಷ್ಯರು ಅಳುತ್ತಾರೆ, ಶವಸುಟ್ಟ ಬೂದಿಯನ್ನು ಹೊತ್ತುಕೊಂಡು ನದಿಗಳಿಗೆ, ತೀರ್ಥಯಾತ್ರೆಗಳಿಗೆ ಪರಿಕ್ರಮಣ ಮಾಡುತ್ತಾರೆ. ಅದು ಮನುಷ್ಯ ಸಹಜ ಭಾವನೆ. ಹೌದು, ಅದು ಅಜ್ಞಾನದ ಸಂಕೇತ. ಆದರೆ ಬಾಬಾ ಸ್ಪಷ್ಟಪಡಿಸುತ್ತಾರೆ, ಆತ್ಮ ತನ್ನ ಪಾತ್ರ ಮುಗಿಸಿ ಇನ್ನೊಂದು ಪಾತ್ರಕ್ಕೆ ಹೋಗಿದೆ. ಬೂದಿಯನ್ನು ಹೊತ್ತು ತಿರುಗುವುದು ಕೇವಲ ಸಮಯದ ವ್ಯರ್ಥ. ಇದರಿಂದ ಭಾರತ ಪಾವನವಾಗುವುದಿಲ್ಲ. ಮತ್ತು ಎಷ್ಟೋ ಜನರು ದಾನ ಪುಣ್ಯ, ಯಜ್ಞ ತಪಸ್ಸುಗಳನ್ನು ಮಾಡುವುದರಿಂದಲೇ ನಮಗೆ ಶಾಶ್ವತ ಮುಕ್ತಿ ಸಿಗುತ್ತದೆ ಎಂದು ನಂಬುತ್ತಾರೆ. ಹೌದು, ಅದು ಭಕ್ತಿ ಮಾರ್ಗದ ನಂಬಿಕೆ. ಆದ್ರೆ ಬಾಬಾ ಹೇಳ್ತಾರೆ, ಈ ಭಕ್ತಿ ಮಾರ್ಗದ ಸಾಧನೆಗಳಿಂದ ಕೇವಲ ಇನ್ನೊಂದು ಜನ್ಮದಲ್ಲಿ ಅಲ್ಪಕಾಲದ ಫಲ ಸಿಗಬಹುದು. ಆದ್ರೆ ಆತ್ಮವು ಏಣಿಯನ್ನು ಕೆಳಗೆ ಇಳಿಲೇಬೇಕು. ಸತೋಪ್ರಧಾನದಿಂದ ತಮೋಪ್ರಧಾನದ ಕಡೆಗೆ ಬರಲೇಬೇಕಾದ ಅನಿವಾರ್ಯತೆ ಇದೆ. ಅದಕ್ಕಾಗಿಯೇ ನಾವು ಏಣಿಯ ತಳಕ್ಕೆ ಬಂದಾಗ ಸ್ವಯಂ ಭಗವಂತನೇ ಬಂದು ನಮ್ಗೆ ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗುಟ್ಟನ್ನು, ಆ ಗತಿಯನ್ನು ತಿಳಿಸಬೇಕಾಗ್ತದೆ. ಮತ್ತು ಇದೇ ಸಮಯದಲ್ಲಿ ಬಾಬಾ ಒಂದು ಬಹಳ ನಾಜೂಕಾದ, ಸ್ಪಷ್ಟವಾದ ಎಚ್ಚರಿಕೆಯನ್ನು ನೀಡ್ತಾರೆ. ನೋಡಿ, ಈ ಅಂತಿಮ ಸಮಯದಲ್ಲಿ ನಾವು ಯಾವುದೇ ಪಾಪವನ್ನು ಮಾಡಿ ಅದನ್ನು ಬಾಬಾವರಿಂದ ಮುಚ್ಚಿಟ್ರೆ ಸಂದೇಶಿಯ ಮೂಲಕ ಎಲ್ಲವೂ ತಿಳಿಯುತ್ತದೆ ಮತ್ತು ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಹೌದು, ಇದು ಬಹಳ ಸೂಕ್ಷ್ಮವಾದ ಮಾತು. ಈಗ ನಮ್ಮ ಮೂರನೇ ನೇತ್ರ ತೆರೆದಿದೆ. ನಾವೀಗ ಸ್ವದರ್ಶನ ಚಕ್ರಧಾರಿಗಳು. ನಾವು ಸಾಮಾನ್ಯರಲ್ಲ. ಪ್ರಜಾಪಿತ ಬ್ರಹ್ಮ ಕುಮಾರ ಮತ್ತು ಕುಮಾರಿಯರು ಎಂಬ ಶ್ರೇಷ್ಠ ಗುರುತು ನಮ್ಗೆ ಸಿಕ್ಕಿದೆ. ನಾವು ಈ 5000 ವರ್ಷಗಳ ನಾಟಕದ ಕೊನೆಯ ದೃಶ್ಯದಲ್ಲಿದ್ದೇವೆ. ಈಗ ನಾವು ಶುದ್ಧರಾಗಿ ಮನೆಗೆ ಮರಳಬೇಕಾಗಿದೆ. ಪೂರ್ಣ ದೈವಿಕ ಸ್ಥಿತಿಗೆ ತಂದು ಯಾವುದೇ ಸ್ವಂತ ಮಾತುಗಳಿಲ್ಲದೆ ಬಾಬಾ ಅವರು ತಮ್ಮ ಅತೀವ ಪ್ರೀತಿಯಿಂದ ಉಚ್ಚರಿಸಿದ ಆ ಮಧುರ ಸಂದೇಶವನ್ನು ಯಥಾವತ್ತಾಗಿ ಸ್ವೀಕರಿಸೋಣ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಬಾಬಾ ಅವರ ಈ ಮಧುರ ವಾಕ್ಯಗಳು ನೇರವಾಗಿ ಆತ್ಮವನ್ನು ತಟ್ಟುತ್ತವೆ. ಈಗ ಈ ಅಪಾರವಾದ ಜ್ಞಾನವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದರ ಕಡೆಗೆ ಗಮನಹರಿಸೋಣ. ಹೌದು, ಧಾರಣೆಯ ಕಡೆಗೆ. ಧಾರಣೆಯ ಮೊದಲನೆಯ ಪಾಯಿಂಟ್. ಈ ಸಮಯವು ಬಹಳ ನಾಜೂಕಾಗಿದೆ. ಆದ್ದರಿಂದ ಯಾವುದೇ ಉಲ್ಟಾ ಕರ್ಮ ಮಾಡಬಾರದು. ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ಗಮನದಲ್ಲಿಟ್ಟುಕೊಂಡು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕಾಗಿದೆ. ಇಂದಿನ ಈ ವೇಗದ ಜಗತ್ತಿನಲ್ಲಿ ಇದು ಅತಿ ಮುಖ್ಯವಾದ ಧಾರಣೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವು, ಜನರ ನಡವಳಿಕೆಯು ನಮ್ಮನ್ನು ಪ್ರಚೋದಿಸಿ ನಮ್ಮಿಂದ ಉಲ್ಟಾ ಕರ್ಮ ಅಂದ್ರೆ ತಪ್ಪುಗಳನ್ನು ಮಾಡಿಸಬಹುದು. ಹೌದು, ಬಹಳ ಸುಲಭವಾಗಿ ನಾವು ಪ್ರಚೋದನೆಗೆ ಒಳಗಾಗುತ್ತೇವೆ. ಆದರೆ ನಾವು ಶ್ರೀಮತದ ಆಧಾರದ ಮೇಲೆ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು. ನಾವು ಮಾಡುವ ಪ್ರತಿ ಕರ್ಮವೂ ಭಗವಂತನಿಗೆ ಒಪ್ಪಿಸುವಂತಿರಬೇಕು. ಯಾರಾದರೂ ನಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಂಡ್ರೂ ನಾವು ನಮ್ಮ ಶ್ರೇಷ್ಠ ಕರ್ಮದ ಗತಿಯನ್ನು ಬಿಡಬಾರದು. ಖಂಡಿತ. ಇನ್ನು ಧಾರಣೆಯ ಎರಡನೇ ಪಾಯಿಂಟ್, ಯೋಗದಿಂದ ತಮ್ಮ ಕಾಯವನ್ನು ಸದಾಕಾಲಕ್ಕಾಗಿ ನಿರೋಗಿಯನ್ನ ಮಾಡಿಕೊಳ್ಬೇಕಾಗಿದೆ. ಒಬ್ಬ ಪ್ರಿಯ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ತಂದೆಯಿಂದ ಯಾವ ಅವಿನಾಶಿ ಜ್ಞಾನಧನ ಸಿಗುತ್ತದೆಯೋ ಅದನ್ನು ದಾನ ಮಾಡಬೇಕಾಗಿದೆ. ಇದನ್ನೇ ನಾವು ಈ ಹಿಂದೆ ಚರ್ಚೆ ಮಾಡಿದ್ದು. ದೇಹದ ಆರೋಗ್ಯಕ್ಕಾಗಿ ವ್ಯಾಯಾಮ ಶಾಲೆಗೆ ಹೋಗುವುದು, ಯೋಗಾಸನ ಮಾಡುವುದು ಬೇರೆ. ಹೌದು, ಅದು ಭೌತಿಕ. ಆದ್ರೆ
ಆತ್ಮದ ಆರೋಗ್ಯಕ್ಕಾಗಿ ಯೋಗ ಅಗ್ನಿಯನ್ನು ಬೆಳಗಿಸುವುದು ಬೇರೆ. ಪರಮಾತ್ಮನ ನಿರಂತರ ನೆನಪೇ ಆ ಅಗ್ನಿ. ಆ ನೆನಪಿನಿಂದ ನಮ್ಮ ಆತ್ಮವು ಪಾವನವಾಗುತ್ತದೆ ಮತ್ತು ಈ ಜ್ಞಾನವನ್ನು ನಮ್ಮಲ್ಲೇ ಇಟ್ಟುಕೊಳ್ಳದೆ ಅನ್ಯರಿಗೆ ಹಂಚುವುದೇ ನಾವು ಮಾಡಬಹುದಾದ ಅತಿ ದೊಡ್ಡ ದಾನ. ನಿಜ. ಈಗ ಇಂದಿನ ವರದಾನವನ್ನು ನೋಡೋಣ. ಸಹನಶೀಲತೆಯ ಗುಣದ ಮೂಲಕ ಕಠೋರ ಸಂಸ್ಕಾರವನ್ನು ಶೀತಲವನ್ನಾಗಿ ಮಾಡುವಂತಹ ಸಂತುಷ್ಟಮಣಿಭವ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತದೆ. ಲೌಕಿಕ ಜಗತ್ತಿನಲ್ಲಿ ಸಹನಶೀಲತೆಯನ್ನು, ತಾಳ್ಮೆಯನ್ನು ಬಹುತೇಕರು ದೌರ್ಬಲ್ಯ ಅಥವಾ ಸೋಲು ಎಂದು ಭಾವಿಸುತ್ತಾರೆ. ನಾವು ಸುಮ್ಮನೆ ಇದ್ದಷ್ಟು ನಮ್ಮನ್ನು ತುಳಿಯುತ್ತಾರೆ ಎಂಬ ಭಯ ಜನರಿಗಿರುತ್ತದೆ. ಹಾಗಾದರೆ ಈ ಸಹನಶೀಲತೆಯಿಂದ ಕಠೋರ ಸಂಸ್ಕಾರವನ್ನು ಬದಲಾಯಿಸಲು ಹೇಗೆ ಸಾಧ್ಯ? ಬಹಳ ಸೂಕ್ತವಾದ ಪ್ರಶ್ನೆ. ವಾಸ್ತವದಲ್ಲಿ ಸಹನಶೀಲತೆ ಎಂದರೆ ಸೋಲಲ್ಲ, ಅದೊಂದು ಅತಿ ದೊಡ್ಡ ಆಂತರಿಕ ಶಕ್ತಿ. ನೀವು ಉರಿಯುವ ಬೆಂಕಿಯ ಮೇಲೆ ಇನ್ನಷ್ಟು ಸೀಮೆಎಣ್ಣೆ ಸುರಿದ್ರೆ ಅದು ಹೆಚ್ಚಾಗುತ್ತದೆಯಾ ಹೊರತು ಶಾಂತವಾಗುವುದಿಲ್ಲ. ಬೆಂಕಿಯನ್ನು ಆರಿಸಲು ತಣ್ಣನೆಯ ನೀರೇ ಬೇಕು. ಓಹೋ, ಬಹಳ ಒಳ್ಳೆಯ ಉದಾಹರಣೆ. ಅದೇ ರೀತಿ ಕಠೋರ ಸಂಸ್ಕಾರವುಳ್ಳ ಒರಟಾಗಿ ಮಾತನಾಡುವ ವ್ಯಕ್ತಿಗಳು ಎದುರಾದಾಗ ನಾವು ಅಹಂಕಾರದಿಂದ ತಿರುಗೇಟು ನೀಡಿದರೆ ಅಲ್ಲಿ ಘರ್ಷಣೆ ಹೆಚ್ಚಾಗುತ್ತದೆ. ಆದರೆ ನಮ್ಮ ಶಾಂತ ಮತ್ತು ಶೀತಲ ಸ್ವಭಾವದಿಂದ, ಮೌನದಿಂದ ಅವರನ್ನು ಪರಿವರ್ತಿಸಬಹುದು. ಯಾರು ಈ ಶಕ್ತಿಯನ್ನು ಬಳಸುತ್ತಾರೋ ಅವರು ಒಳಗಿನಿಂದ ಸದಾ ಸಂತುಷ್ಟಮಣಿಯಾಗಿ ಬೆಳಗುತ್ತಾರೆ. ಇಂಥವರೇ ಡ್ರಾಮಾದ ಪಟ್ಟಿಯ ಮೇಲೆ ಸ್ಥಿರವಾಗಿರುತ್ತಾರೆ. ಅದ್ಭುತ. ಮತ್ತು ಇಂದಿನ ಸ್ಲೋಗನ್ ಕೂಡ ಇದೇ ವಿಷಯವನ್ನು ಇನ್ನೂ ಆಳವಾಗಿ ಒತ್ತಿ ಹೇಳ್ತದೆ. ಯಾರು ವಾಣಿಯ ಮೂಲಕ ಬದಲಾಗುವುದಿಲ್ವೋ ಅವರನ್ನು ಶುಭ ಪ್ರಕಂಪನಗಳ ಮೂಲಕ ಪರಿವರ್ತಿಸಬಹುದು. ಹೌದು. ನಾವು ಯಾವಾಗ್ಲೂ ಮಾತಿನ ಮೂಲಕವೇ ಎಲ್ಲವನ್ನೂ ಗೆಲ್ಲಬಹುದು ಅಂದ್ಕೊಳ್ತೇವೆ. ವಾದವಿವಾದ ಮಾಡಿ ಸುಸ್ತಾಗ್ತೇವೆ. ಆದರೆ ಈ ಶುಭ ಪ್ರಕಂಪನಗಳು ಮಾತನ್ನು ಮೀರಿ ಹೇಗೆ ಕೆಲಸ ಮಾಡ್ತವೆ? ನೋಡಿ, ನೀವು ಮಾತಿನಿಂದ ಒಬ್ಬ ವ್ಯಕ್ತಿಯನ್ನು ತಿದ್ದಲು ಹೋದಾಗ ಅವರ ಅಹಂಕಾರ ತಕ್ಷಣವೇ ಒಂದು ಗೋಡೆಯನ್ನು ಕಟ್ಟಿಕೊಳ್ಳುತ್ತದೆ. ಅವರು ನಿಮ್ಮನ್ನು ವಿರೋಧಿಸಲು ಶುರು ಮಾಡುತ್ತಾರೆ. ಅವರ ವಿರೋಧ ಶುರುವಾಗ್ತದೆ. ಆದರೆ ಮೌನದಲ್ಲಿ, ಶುಭ ಭಾವನೆಯಲ್ಲಿ ಅಗಾಧವಾದ ಶಕ್ತಿಯಿದೆ. ನಿಮ್ಮ ಯೋಗದ ಶುದ್ಧ ಸಂಕಲ್ಪಗಳ ಆ ಪ್ರಕಂಪನಗಳು ಆ ಅಹಂಕಾರದ ಗೋಡೆಯನ್ನು ಭೇದಿಸಿ ನೇರವಾಗಿ ಅವರ ಆತ್ಮವನ್ನು ತಟ್ಟುತ್ತವೆ. ಅದು ಎಂತಹ ಕಠಿಣ ಹೃದಯವನ್ನಾದರೂ ಮೌನವಾಗಿ ಪರಿವರ್ತಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಇನ್ನು ಇಂದಿನ ಅವ್ಯಕ್ತ ಸೂಚನೆ ಬಹಳ ಮಧುರವಾಡಿದೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಬ್ರಹ್ಮ ತಂದೆಯ ಮಾತು, ಫರಿಸ್ತೆಗಳ ಮಾತು, ಕಡಿಮೆ ಮಾತು ಮತ್ತು ಮಧುರ ಮಾತು ಆಡಿತ್ತು. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ತಂದೆಯ ಹೆಜ್ಜೆಗುರುತುಗಳನ್ನು ಅನುಸರಿಸಿ ಎಂದು ಬಾಬಾ ಹೇಳ್ತಾರೆ. ಬ್ರಹ್ಮಬಾಬಾ ಅವರ ಆ ಫರಿಸ್ತ ಸ್ವರೂಪವೇ ನಮ್ಗೆ ಆದರ್ಶ. ಲೌಕಿಕ ವ್ಯವಹಾರಕ್ಕಾಗಿ ನಾವು ಮಾತನಾಡಲೇಬೇಕಾಗ್ತದೆ. ಆದರೆ ಮಾತನ್ನು ವಿಸ್ತರಿಸುವ, ಹರಟೆ ಹೊಡೆಯುವ ಅವಶ್ಯಕತೆಯಿಲ್ಲ. ಖಂಡಿತ. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ನಾನು ಕೇವಲ ನಿಮಿತ್ತ ಎಂಬ ಭಾವನೆ ಇದ್ದರೆ ನಮ್ರತೆ ತಾನಾಗೇ ಬರುತ್ತದೆ. ನಮ್ರತೆ ಇದ್ದಲ್ಲಿ ಮಧುರತೆ ಇರುತ್ತದೆ ಮತ್ತು ಈ ಎರಡು ಗುಣಗಳಿದ್ದರೆ ನಾವು ಸಫಲತಾಮೂರ್ತರಾಗುವುದು ಖಂಡಿತ. ಈ ಎಲ್ಲ ಗಹನವಾದ ವಿಚಾರಗಳನ್ನು ಮಂಥನ ಮಾಡಿದ ನಂತರ ಈಗ ನಾವು ನಮ್ಮ ಸಂಭಾಷಣೆಯ ವೇಗವನ್ನು ಸಂಪೂರ್ಣವಾಗಿ ತಗ್ಗಿಸೋಣ. ನಮ್ಮ ಮನಸ್ಸನ್ನು ಅತ್ಯಂತ ಶಾಂತ ಮತ್ತು ಧ್ಯಾನಮಗ್ನ ಸ್ಥಿತಿಗೆ ತರೋಣ. ಬಾಬಾ ನೀಡಿದ ಈ ಅಮೂಲ್ಯ ರತ್ನಗಳನ್ನು, ವಿಶೇಷವಾಗಿ ಇಂದಿನ ವರದಾನ ಮತ್ತು ಸ್ಲೋಗನನ್ನು ನಮ್ಮ ಆತ್ಮದಲ್ಲಿ ಅಳವಡಿಸಿಕೊಳ್ಳಲು ಒಂದು ಸಣ್ಣ ಯೋಗ ಅಭ್ಯಾಸವನ್ನು ಮಾಡೋಣ. ಖಂಡಿತ. ದಯವಿಟ್ಟು ಎಲ್ಲರೂ ಬಾಹ್ಯ ಜಗತ್ತಿನ ಗಡಿಬಿಡಿಯಿಂದ ನಿಮ್ಮ ಗಮನವನ್ನು ಹಿಂತೆಗೆದುಕೊಳ್ಳಿ. ನಿಮ್ಮ ಭ್ರೂಮಧ್ಯದಲ್ಲಿ ನೀವೊಂದು ಪ್ರಕಾಶಮಾನವಾದ, ಅತ್ಯಂತ ಶಾಂತವಾದ ಚೈತನ್ಯ ಬಿಂದು, ಆತ್ಮ ಎಂದು ಭಾವಿಸಿ. ನಾನು ಪರಮಧಾಮದ ನಿವಾಸಿ. ನನ್ನ ಕಣ್ಣು ಮುಂದೆ ಅನಂತ ಪ್ರಕಾಶಮಾನವಾದ ಜಗತ್ತಿನಲ್ಲಿ ನನ್ನ ಪ್ರೀತಿಯ ಬೇಹದ್ದಿನ ಭೋಲಾನಾಥ್, ಜ್ಞಾನಸಾಗರ ಶಿವಬಾಬಾ ಬೆಳಗುತ್ತಿದ್ದಾರೆ. ಅವರಿಂದ ಜ್ಞಾನ, ಶಾಂತಿ ಮತ್ತು ಪವಿತ್ರತೆಯ ದಿವ್ಯ ಕಿರಣಗಳು ನೇರವಾಗಿ ನನ್ನ ಆತ್ಮದ ಮೇಲೆ ಬೀಳುತ್ತಿವೆ. ಆ ಯೋಗ ಅಗ್ನಿಯಲ್ಲಿ ನನ್ನ ಎಲ್ಲಾ ವಿಕರ್ಮಗಳು ಭಸ್ಮವಾಗುತ್ತಿವೆ. ನಾನೀಗ ಸಂಪೂರ್ಣ ನಿರೋಗಿಕಾಯವನ್ನು ಪಡೆಯುವ ಸತೋಪ್ರಧಾನ ಸ್ಥಿತಿಯಲ್ಲಿದ್ದೇನೆ. ಬಾಬಾ ಅವರ ವರದಾನ ನನ್ನ ನೆತ್ತಿಯ ಮೇಲಿದೆ. ನಾನೊಬ್ಬ ಸಂತುಷ್ಟಮಣಿ. ನನ್ನ ಒಳಗಿನ ಸಹನಶೀಲತೆಯ ಶಕ್ತಿ ಜಾಗೃತವಾಗಿದೆ. ಎಂತಹ ಕಠೋರ ಸಂಸ್ಕಾರವನ್ನಾದರೂ ಶೀತಲಗೊಳಿಸುವ ಶಕ್ತಿ ನನ್ನಲ್ಲಿದೆ. ನನ್ನ ಶುಭ ಪ್ರಕಂಪನಗಳು ನನ್ನ ಸುತ್ತಲೂ ಹರಡುತ್ತಿವೆ. ಇಡೀ ಜಗತ್ತನ್ನು, ಪ್ರಕೃತಿಯನ್ನು ಮೌನವಾಗಿ ಪರಿವರ್ತಿಸುತ್ತಿವೆ.
ಬ್ರಹ್ಮಾಬಾಬಾ ಅವರ ಆ ನಮ್ರತೆ, ಆ ಮಧುರತೆ ನನ್ನ ಪ್ರತಿ ಒಂದು ಸಂಕಲ್ಪದಲ್ಲಿ ಬೇರೂರುತ್ತಿದೆ. ನಾನು ಸಫಲತಾಮೂರ್ತಿ ಆತ್ಮ, ಮನ್ಮನಾಭವ, ಓಂ ಶಾಂತಿ. ಈ ಧ್ಯಾನದ ಮಧುರವಾದ ಶಾಂತತೆಯಿಂದಲೇ ನಾವು ಇಂದಿನ ಈ ಗಹನವಾದ ಜ್ಞಾನ ಮಂಥನವನ್ನು ಮುಕ್ತಾಯದತ್ತು ತರೋಣ. ದೈನಂದಿನ ಜೀವನದ ಗಡಿಬಿಡಿಯಲ್ಲಿ, ಝಂಜಾಟದಲ್ಲಿ ನಾವು ಕಳೆದು ಹೋಗ್ಬಾರ್ದು. ಹೌದು. ಭೋಲಾನಾಥ ತಂದೆ ನೀಡಿದ ಈ ಅಪಾರ ಜ್ಞಾನವನ್ನು ಮನಸ್ಸಿನಿಟ್ಟುಕೊಂಡು ಸದಾ ಆ ಮನ್ಮನಾಭವ ಸ್ಥಿತಿಯಲ್ಲಿರಲು ಪ್ರಯತ್ನಿಸೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.